ಆಮೇನ್. ಒಂದು ಕಡೆಯಲ್ಲಿ ಪರಿಸ್ಥಿತಿಯಿಂದ ತುಂಬಿದಂಥ ವಿಧವೆ, ಇನ್ನೊಂದು ಕಡೆಯಲ್ಲಿ ದೇವರ ವಾಕ್ಯದಿಂದ ತಲೆ ತುಂಬಿಕೊಂಡಿರುವಂಥ ಹುಚ್ಚ ಪ್ರವಾದಿ. ಯಾರಾದರೂ ಹುಚ್ಚ ಪ್ರವಾದಿ ಅಂತ ಹೇಳ್ರಿ. ಯಾಕಂದ್ರೆ ದೇವರಿಗೆ ಜ್ಞಾನವಂತರು ಬೇಕಿಲ್ಲ. ಜ್ಞಾನವಂತರು ಮೋಡದ ಅಳತೆಯನ್ನು ಅಳಿತಾರೆ, ಜ್ಞಾನವಂತರು ಮೋಡದ ತೂಕ ತೆಗಿತಾರೆ, ತೆಗೆದ್ಬಿಟ್ಟು ಮಳೆ ಆಗುತ್ತೋ ಇಲ್ಲೋ ಹೇಳ್ತಾರೆ. ಆದರೆ ದೇವರ ವಾಕ್ಯದಿಂದ ತುಂಬಲ್ಪಟ್ಟಂಥ ಹುಚ್ಚರು ಆ ಮೋಡದ ಸೈಜನ್ನು ಅಳೆಯಲ್ಲ. ಅವನು ಬಂದು ಹೇಳ್ತಾ ಇದ್ದಾನೆ, ಎಲಿಯನ ಸೇವಕ. ಯಾರ ಸೇವಕ? ಎಲಿಯನ ಸೇವಕ ಬಂದು ಹೇಳ್ತಾ ಇದ್ದಾನೆ. ಎಲಿಯನು ಆತನಿಗೆ, ನೋಡಪ್ಪ, ಪೂರ್ವದಲ್ಲಿ ಏನಾದರೂ ಸ್ವಲ್ಪ ಮೋಡ ಕಾಣ್ತದ ಅಂತ ಕೇಳಿದ್ರೆ ಆತನು ಪೂರ್ವ ದಿಕ್ಕಿಗೆ ಹೋಗಿ ಕತ್ತೆತ್ತಿ ನೋಡಿ ಅಲ್ಲಿ ಕಂಡದ್ದೇನು ಒಂದು ಮೋಡ, ಅದರ ಸೈಜ್ ಎಷ್ಟಂತೆ? ಅಂಗೈಯಷ್ಟು. ಈ ಪ್ರವಾದಿಗಳು ನೋಡ್ರಿ, ಇವರು ಮೋಡದ ಅಳತೆ ಅಳೆಯಲ್ಲ. ಅವರು ದೇವರ ವಾಕ್ಯ ನಿನ್ನ ಮನಸ್ಸನ್ನು ಆವರಿಸಿಕೊಳ್ಳುವಾಗ ನಿನ್ನಷ್ಟಕ್ಕೆ ನೀನೇ ಪ್ರವಾದಿಯಾಗಿ, ಪ್ರವಾದಿಯ ಅಭಿಷೇಕದಲ್ಲಿ, ಪ್ರವಾದಿಯ ನಡವಳಿಕೆಯಲ್ಲಿ, ಪ್ರವಾದಿಯ ಕರೆಯುವಿಕೆಯಲ್ಲಿ ನೀನು ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀಯ. ದೇವರು ನಿನ್ನನ್ನು ಕರೆದು ನೀನು ಪ್ರವಾದಿ ಅನ್ಬೇಕಾಗಿಲ್ಲ. ದೇವರ ವಾಕ್ಯದಿಂದ ನೀನು ತುಂಬಲ್ಪಡುವಾಗ ದೇವರ ವಾಕ್ಯ ನಿನ್ನನ್ನು ದೇವರಿಗೋಸ್ಕರ ಪ್ರವಾದಿ, ಪ್ರವಾದಿನಿಯನ್ನಾಗಿ ಮಾರ್ಪಡಿಸ್ಬಿಡ್ತದೆ. ಇಟ್ ಇಸ್ ಅ ನೇಚರ್. ಮಳೆ ಬಂದರೆ ತೊಯ್ಬೇಕು, ಒದ್ದೆ ಆಗ್ಬೇಕಲ್ವಾ? ಮಳೆ ಬಂದ್ರೆ ಒದ್ದೆ ಆಗ್ಲೇಬೇಕು. ಅದೇ ತರ ದೇವರ ವಾಕ್ಯದ ಮಳೆ ಬಂದ್ರೆ ಪ್ರವಾದಿ ಅಭಿಷೇಕ ಬರಲೇಬೇಕು. ಯಾಕಂದ್ರೆ ಆ ವಾಕ್ಯ ಆ ಪ್ರವಾದಿ ಅಭಿಷೇಕವನ್ನ ತಂದು ನಿನ್ನನ್ನು ಒದ್ದೆನ ಮಾಡ್ಬಿಡ್ತದೆ. ಮುದ್ದೆ ಆಗ್ಬೇಡ, ಒದ್ದೆ ಆಗ. ಎಲ್ರು ಇಲ್ಲೇ ಇದ್ದೀರಾ? ಆಮೇನ್. ಅಂಗೈಯಷ್ಟು ಮೋಡ. ಈತನ ಹೇಳ್ತಾ ಇದ್ದಾನೆ, ಅರಸನಿಗೆ ಹೇಳ್ತಾ ಇದ್ದಾನೆ, ಆಹಾಬನಿಗೆ, ಹೊರಟು ಹೋಗು, ಬೇಗ ಹೋಗಿ ಅರಮನೆಯನ್ನು ಸೇರಿಕೋ. ಯಾಕೆ ಅಂತಂದ್ರೆ ದೊಡ್ಡ ಮಳೆ ಬರ್ಲಿಕ್ಕಿದೆ. ಇವರು ಮೋಡ ಹಳೆಯವರಲ್ಲ. ಇವರಿಗೆ ಒಂದು ಚಿಹ್ನೆ ಸಾಕು. ಯಾಕೆ? ತಲೆ ಕೆಟ್ಟೋಗ್ಬಿಟ್ಟಿದೆ, ದೇವ್ರ ವಾಕ್ಯದಿಂದ ತುಂಬೋಗ್ಬಿಟ್ಟಿದೆ. ಈ ಸೈತಾನನ ಸಾಧ್ಯನೇ ಇಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ, ನಿನ್ನದು ಸಾಧ್ಯನೇ ಇಲ್ಲ, ನನ್ನದೇ ಸಾಧ್ಯ ಅಂತ ಹೇಳೋರು ಇವರು. ಆಹಾಬನ್ ಹೇಳ್ತಾ ಇದ್ದಾನೆ, ಮಳೆ ಬರ್ಲಿಕ್ಕೆ ಒಂದು ಅಂಗೈಯಷ್ಟು ಮಳೆ, ಆರಾಮಾಗಿ ಹೋಗೋಣ ಅಂದ್ಕೊಂಡಿದ್ರೆ ಆತನು ಅರಮನೆ ಮುಟ್ಟೋದ್ರೊಳಗಾಗಿ ಬಲವಾದಂಥ ಗಾಢಾಂಧಕಾರ ತುಂಬಿಕೊಂಡು ಮಳೆ ಸುರಿಲಿಕ್ಕೆ ಪ್ರಾರಂಭವಾಯ್ತಂತೆ. ನೀನು ಮಾತಾಡಬೇಕಿದ್ದು ಬರಗಾಲವಲ್ಲ, ನೀನು ಮಾತಾಡಬೇಕಾಗಿದ್ದು ಮಳೆಯನ್ನ. ನೀನು ಅರಿಕೆ ಮಾಡೋದಾಗಿದ್ರೆ ಅದು ಬರಲಿಕ್ಕೆ ಸಾಧ್ಯ. ಕರ್ತನಿಗೆ ಅಸಾಧ್ಯವಾದುದು ನಿನ್ನ ಜೀವಿತದ ಮೇಲೆ ಯಾವುದೂ ಇರಲ್ಲ. ಇವತ್ತು ನಿಮ್ಮಲ್ಲಿ ದೃಷ್ಟಿ ಇಟ್ಟು ನಾನು ನಿಮ್ಮನ್ನು ಹೇಳಲಿಕ್ಕೆ ಮನಸ್ಸು ಮಾಡ್ತೀನಿ. ಪರಿಸ್ಥಿತಿಗಳ ಅನುಗುಣವಾಗಿ ಹೊಂದಿಕೊಂಡು ಜೀವಿಸೋರಾಗಿರ್ಬೇಡ್ರಿ. ದೇವರ ವಾಕ್ಯದಿಂದ ಪರಿಸ್ಥಿತಿಗಳನ್ನು ಬದಲಾಯಿಸಿಕೊಳ್ಳುವಂಥ ಜನಾಂಗವಾಗಿ ಎದ್ದೇಳ್ರಿ. ಆ ಪರಿಸ್ಥಿತಿಗಳಿಗೆ ಒಗ್ಗಿ ನಡೆಯುವುದಾಗಿದ್ರೆ ಈ ದಿನ ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಉತ್ತಮವಾದ ಬಟ್ಟೆ ಧರಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ದೇವರ ವಾಕ್ಯನ ಬೋಧಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ದೇವರ ವಾಕ್ಯದಿಂದ ತಲೆಯನ್ನು ತುಂಬಿಕೊಂಡವರು, ಬ್ರೇನ್ ವಾಶ್ ಆಗಿರೋರು, ಪರಿಸ್ಥಿತಿಗೆ ಒಗ್ಗಿಕೊಂಡು ಪರಿಸ್ಥಿತಿಯ ಪ್ರಕಾರ ನಡೆಯೋರಲ್ಲ, ದೇವರ ವಾಕ್ಯವನ್ನಕ್ಕೆ ಒಗ್ಗಿಕೊಂಡು ಆ ಪರಿಸ್ಥಿತಿಯನ್ನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬದಲಾಯಿಸಿಕೊಳ್ಳುವವರು. ರೋಗ ಹೇಳ್ತದೆ, ನಾನು ನಿನ್ನನ್ನು ಹೇಳಲಿಕ್ಕೆ ಬಿಡಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಎಬ್ಬಿಸದೆ ಬಿಡಲ್ಲ. ಬಡತನ ಹೇಳ್ತದೆ, ನಾನು ನಿನಗೆ ಏಳಿಗೆಯನ್ನು ಕೊಡಲ್ಲ. ದೇವರ ವಾಕ್ಯ ಹೇಳ್ತದೆ, ಏಳಿಗೆಯನ್ನು ಕೊಡದೆ ನಾನು ನಿನ್ನನ್ನು ಬಿಡಲ್ಲ. ಯಾವುದನ್ನ ಹಿಡ್ಕೊಳ್ತೀಯ? ಅಯ್ಯೋ ಬಡತನ ಅಂತ ಕೂತ್ಕೊಂಡ್ರೆ ಅದು ನಿನ್ನನ್ನು ಹಿಡ್ಕೊಳ್ತದೆ. ಅದನ್ನು ಬಿಟ್ಟು ದೇವರ ವಾಕ್ಯದ ಬಲ ಅಂತ ನೀನು ಅದನ್ನು ಇಟ್ಕೊಂಡ್ರೆ ಇರೋವಂಥ ವ್ಯವಸಾಯ ಬೆಳೀತಾ ಬೆಳೀತಾ ಹೆಮ್ಮರವಾಗಿ ಬೆಳೀತದೆ. ನೋಡ್ತಿರೋಂಗೆ ದೇವರ ಆತ್ಮನ ಬದಲಾವಣೆ ನಿನ್ನ ಜೀವಿತದಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನೀನು ಗೋಲಾಯತನ ಕುಲದವನಲ್ಲ, ನೀನು ದಾವಿದನ ಕುಲದವನ. ನೀನು ಗೋಲಾಯತನ ಕುಲದವನಲ್ಲ, ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಂತ ದಾವೀದನ ಕುಲದವನು ನೀನು. ಹೊರಗಡೆ ನೋಟ ಬೇಡ, ಹೊರಗಡೆ ಕುಳ್ಳ, ಒಳಗಡೆ ದೈತ್ಯ. ಒಬ್ಬ ವ್ಯಕ್ತಿ ಹೊಲ ಪಕ್ಕದಲ್ಲಿ ಹೋಗ್ತಾ ಇದ್ರೆ ಒಂದು ಆನೆಯನ್ನ, ಒಂದು ತೆಳುವಾದ ಗೂಟ ಅಂದ್ರೆ ಗೊತ್ತು ತಾನೆ, ಈಗಿನವ್ರಿಗೆ ಗೂಟ ಗೊತ್ತಿಲ್ಲ, ಎಲ್ಲ ಹುಕ್ಸ್. ಗೂಟ ಗೊತ್ತಾನೆ, ನೆಲದಲ್ಲಿ ಗೂಟ ಬಡ್ದು ಸರಪಳಿ ಹಾಕಿದ್ರಂತೆ. ದೈತ್ಯ ಆನೆ. ಇವನಿಗೆ ದೊಡ್ಡ ಕನ್ಫ್ಯೂಷನ್. ಇಂಥ ದೊಡ್ಡ ಆನೆ ಮನಸ್ಸು ಮಾಡಿದ್ರೆ 2 ನಿಮಿಷದಲ್ಲಿ ಕಿತ್ಕೊಂಡು ಹೋಗ್ಬೋದು. ಒಂದು ಚಿಕ್ಕ, ಅದು ಗೂಟನೂ ಅಲ್ಲ, ಆ್ಯಕ್ಚುಲಿ ಒಂದು ತಳ್ಳಗಾಗಿರುವಂಥ ಬಾಳೆ ಗಿಡ ನೋಡಿದಮ್ಮ. ಬರೀ ಬಾಳೆಹಣ್ಣು ನೋಡಿವ್ರಿ ಪಾಸ್ಟ್ರೆ, ಕಡೆ ಬಜಾರಲ್ಲಿ ಸಿಗ್ತದೆ, ಗಿಡ ನೋಡಿಲ್ಲ. ಬಾಳೆ ಗಿಡಕ್ಕೆ ಒಂದು ತೆಳುವಾದ ಸರಪಳಿನಿಂದ ಆನೆ ಕಟ್ಟಿದ್ರಂತೆ. ಇವನು ಹೋಗ್ತಾ ಇದ್ದಂಗೆ ಇವನಿಗೆ ದೊಡ್ಡ ಶಾಕ್. ಇದೇನಿದ್ದು? ಮನಸ್ಸು ಮಾಡಿದ್ರೆ ಹಿಂಗೆ ಎಳೆದು ಹೋಗಿದ್ರೆ ಬಾಳೆ ಗಿಡ ಅಲ್ವಾ?
ದೊಡ್ಡ ಕನ್ಫ್ಯೂಷನ್. ಕೇಳಿದ್ರಂತೆ, ಅವನು ಅದ್ರ ಹತ್ರ ಹೋಗಿ ನೋಡ್ತಾ ಇದ್ನಂತೆ. ಅಲ್ಲಿವರೆಗೂ ಅದ್ರ ಓನರ್ ಬಂದಂತೆ. ಏನಾಯ್ತು ಸರ್, ಏನ್ರಿ ಹಿಂಗೆ ಮಾಡಿರ, ಏನಾಯ್ತು, ಇಂಥ ದೊಡ್ಡ ಆನೆಯನ್ನು ಬಾಳೆ ಗಿಡಕ್ಕೆ ಕಟ್ಟಿದ್ರ, ಅದು ಕೆಡವಲ್ವಾ? ಅವನು ಹೇಳಿದಂತೆ, ಇಲ್ಲ ಸರ್ ನಿಮ್ಗೆ ಗೊತ್ತಿಲ್ಲ, ಅದು ಚಿಕ್ಕ ಮರಿಯಾಗಿರುವಾಗ ತಂದು ಆ ಬಾಳೆ ಗಿಡಕ್ಕೆ ಕಟ್ಟಿದೆ. ತುಂಬ ಪ್ರಯತ್ನ ಮಾಡ್ತು, ಬರಲಿಲ್ಲ. 4 ದಿನ ಪ್ರಯತ್ನ ಮಾಡ್ತು, ಬಿಡ್ತು. 1 ವಾರ ಬಿಟ್ಟು ಮತ್ತೆ ಪ್ರಯತ್ನ ಮಾಡ್ತು, ಬಿಡ್ಲು. ನಾನು ಪ್ರತಿದಿನ ಅದೇ ಬಾಳೆ ಗಿಡಕ್ಕೆ ಅದನ್ನು ಕಟ್ತಾ ಇದ್ದೆ. 1 ವಾರದ ನಂತರ ಅದು ಪ್ರಯತ್ನ ಮಾಡೋದು ಬಿಟ್ಬಿಡ್ತೆ. ಈಗ ಆಕಾರ ಚೆನ್ನಾಗಿ ಬೆಳೆದಿದೆ, ಬುದ್ಧಿ ಮಾತ್ರ ಏನು ಹೇಳುತ್ತೆ, ಜಗ್ಲಿಕ್ಕೆ ಹೋಗ್ಬೇಡವೋ, ಇದು ಬರಲ್ಲ. ನಮಗೆ ಪರಿಸ್ಥಿತಿಗಳಲ್ಲಿ ಜೀವಿಸಿ ಏನಾಗ್ಬಿಟ್ಟಿದೆ ಅಂದರೆ ಸುಮ್ಮನೆ ಒದರ್ತಾರೆ ಬಿಡಿ, ಅವ್ರು ಹೆಂಗೆ ಹೇಳ್ತಾರೆ, ಅದು ಆಗಲ್ಲ. ನೀವು ಅಲ್ಲೇ, ನಾನು ಅಲ್ಲೇ. ಯಾಕಂದ್ರೆ ನಂಬುವಾಗ ಆ ದೇವರ ವಾಕ್ಯ ಮೊದಲು ನಮ್ಮ ಮಾನಸಿಕ ಸರಪಣಿಯಿಂದ ನಮ್ಮನ್ನು ಬಿಡಿಸ್ತದೆ. ನೀನು ಇದನ್ನು ಖಚಿತಪಡಿಸಿಕೋ, ಪರಿಸ್ಥಿತಿಗಳಿಗೆ ತಕ್ಕಂತೆ ಒಗ್ಗಿ ನಡಿಬೇಕಾದಂಥ ಕಠಿಣ ಪರಿಸ್ಥಿತಿಯಲ್ಲಿ ನೀನಿಲ್ಲ. ದೇವರ ವಾಕ್ಯದಿಂದ ಆ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವಂಥ ಜೀವಿತಕ್ಕೆ ದೇವರು ನಿನ್ನನ್ನು ಕರೆದಿದ್ದಾನೆ. ಆ ಬಾಳೆ ಗಿಡ ಅಲ್ಲ, ಆ ಬಾಳೆ ಗಿಡದ ಸ್ಥಳದಲ್ಲಿ ಕಾಂಕ್ರೀಟ್ ಕಂಬ ಇದ್ರೂ ಸಹ ಅದನ್ನು ಕಿತ್ತೆಸೆಯುವಂಥ ಕೃಪೆಯನ್ನು ದೇವರ ವಾಕ್ಯದ ಮೂಲಕ ಬಲವನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ನೀನು ಅದಕ್ಕೆ ಒಗ್ಗಿಕೊಳ್ಳೋದಲ್ಲ, ಪರಿಸ್ಥಿತಿಯನ್ನು ದೇವರ ವಾಕ್ಯದಿಂದ ನೀನು ಬದಲಾಯಿಸಿಕೊಳ್ತಕ್ಕದ್ದು. ಪಾಸ್ಟರ್ ಇದು ಸಾಧ್ಯನಾ? ಅಮ್ಮ ಇದು 100% ಸಾಧ್ಯ, ಹಾಗೆ ಆಗುತ್ತೆ. ಯಾಕಂದ್ರೆ ನಾನು ಮಾತನಾಡ್ತಾ ಇರೋದು ಪ್ರಾಕ್ಟಿಕಲ್. ಇದು ನನ್ನ ನನ್ನ ಜೀವಿತದಲ್ಲಿ ನಡೆದಂಥ ಸಂಗತಿ ಇದು. ಆಮೇಲೆ ಸಿದ್ಧರಾಗಿದ್ದೀರಾ? ಇವಳು ಹೇಳ್ತಾ ಇದ್ದಾಳೆ, ನನ್ನಲ್ಲಿ ಎಷ್ಟು ಹಿಟ್ಟಿದೆ ಅಂತಮ್ಮ. ಒಂದು ಮುಟ್ಟಿಗೆ ಹಿಟ್ಟಲ್ಲಿ ಎಷ್ಟು ರೊಟ್ಟಿ ಮಾಡ್ತೀಯ ನೀನು ಅಲ್ವಾ? ನೆನಪಿದೆ ತಾನೆ ಕಳೆದ ವಾರದ್ದು. ಇವಳಲ್ಲಿ ಒಂದು ಹಿಟ್ಟು ಮುಟ್ಟಿಗೆ ಆದ್ರೂ ಇದೆ, ಈ ಎಲಿಯನಲ್ಲಿ ಅಷ್ಟು ಒಂದು ಮುಟ್ಟಿಗೆ ನೀರು ಇಲ್ಲ. ಇವನು ಬರಗಾಲದಲ್ಲಿ ಜೀವಿಸ್ಲಿಕ್ಕೆ ರೆಡಿ ಆಗಿದ್ದಾನೆ, ಇವಳು ಒಂದು ಮುಟ್ಟಿಗೆ ಹಿಟ್ಟು ಇಟ್ಟುಕೊಂಡು ಸಹ ಸಾಯ್ಲಿಕ್ಕೆ ಸಿದ್ಧಳಾಗಿದ್ದಾಳೆ. ಯಾಕಂತಂದ್ರೆ ಈತನಲ್ಲಿರುವಂತ ದೇವರ ವಾಕ್ಯ ಅವನು ಎಲ್ಲೇ ಇದ್ರೂ ಸಹ ಆತನಿಗೆ ಸಾಕಿ ಸಲಹುವಂತ ಸಾಮರ್ಥ್ಯ ಉಳ್ಳದ್ದಾಗಿದೆ. ಆದ್ರೆ ಇವಳಲ್ಲಿ ಹಿಟ್ಟಿದ್ದಾಗ್ಯೂ ದೇವರ ವಾಕ್ಯ ಇಲ್ಲ. ನೋಡಿ, ನಿನ್ನ ಪರಿಸ್ಥಿತಿಯನ್ನು ನೀನು ನೋಡೋದಾಗಿದ್ರೆ ಅದು ಒಂದು ಮುಷ್ಟಿ, ನಿನ್ನ ಇಡೀ ಸ್ಯಾಲ್ರಿ ಕೂಡಿಸಿದ್ರೆ, ನಿನ್ನ ಬರುವಂತ ಎಲ್ಲ PF ಕೂಡಿಸಿದ್ರೆ, ಇನ್ನು ಏನಾದ್ರೂ ಆದ್ರೂ PF CSF ಇದ್ರೆಲ್ಲ ಕೂಡಿಸಿದ್ರೆ ಅದು ವಿಧವಿಯ ಒಂದು ಹಿಟ್ಟಿನ, ಒಂದು ಮುಷ್ಟಿ ಹಿಟ್ಟಿನಷ್ಟೇ ಅದು. ಆದ್ರೆ ದೇವರು ನಿನ್ನನ್ನು ಕರೆದಿದ್ದು, ನೀವು ಈ ಲೋಕದವರಾಗಿದ್ದರೂ ಸಹ ನೀವು ಈ ಲೋಕದವರಲ್ಲ ಅಂತ ಹೇಳಿದ್ದು ಬರೀ ಕ್ಯಾರೆಕ್ಟರ್ ವಿಷಯದಲ್ಲ. ಈ ಲೋಕದಲ್ಲಿ ಬಲಹೀನತೆಯವರಿರುವಾಗ ನೀನು ಈ ಲೋಕದವನಲ್ಲ, ಅದರ ಅರ್ಥ ನೀನು ಬಲಹೀನನಲ್ಲ, ಬಲವುಳ್ಳವನಾಗಿದ್ದೀಯಾ. ತಿಳಿತಾ ಇಲ್ಲ? ಇನ್ನು ಕ್ಲಾರಿಫೈ ಮಾಡ್ತೀನಿ, ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ. ಯಾರು ಜಯಿಸಿದ್ರು ನೋಡ್ರಿ, ಇವನಲ್ಲಿ ಇರೋದು ಬರೀ ಒಂದು ಮುಷ್ಟಿ ಹಿಟ್ಟು, ಇವನಲ್ಲಿ ಏನು ಇಲ್ವೇ ಇಲ್ಲ. ತಲೆ ಮಾತ್ರ ಬ್ರೇನ್ ವಾಶ್ ಆಗಿದೆ ದೇವರ ವಾಕ್ಯದಿಂದ. ಆ ವಾಕ್ಯ ಏನು ಹೇಳಿದೆ ಅವನಿಗೆ, ನೀನು ಹೆದರಬೇಡ, ಹೊರಟೋಗು, ಆ ಒಂದು ಬರಗಾಲ ತೀರುವವರೆಗೆ ಕೊಳಗದಲ್ಲಿರುವಂತ ಹಿಟ್ಟು ಮುಗಿಯಲ್ಲ, ಆಮೇಲೆ ಎಣ್ಣೆಯೂ ತೀರಲ್ಲ. ತಲೆ ತುಂಬ ಹೋಗ್ಬಿಟ್ಟೈತೆ ಒಂದು, ಯಾವ್ದ್ರಿಂದ? ವಾಕ್ಯದಿಂದ. ಆದ್ರೆ ಇವಳಿಗೆ ಆ ವಾಕ್ಯ ಇಲ್ಲ. ನಿನ್ನಲ್ಲಿ ವಾಕ್ಯ ಇಲ್ಲದೆ ಇರುವಾಗ ನಿರೀಕ್ಷೆ ಇಲ್ಲ, ವಾಕ್ಯ ಇರುವಾಗ ನಿರೀಕ್ಷೆ ಅಷ್ಟೇ ಅಲ್ಲ, ಮಹತ್ ಕಾರ್ಯ. ಇವನು ಹೇಳ್ತಾ ಇದ್ದಾನೆ, ಭಯ ಬಿಡಬೇಡ. ನಂಬರ್ 1 ಏನ್ ಹೇಳ್ತಾ ಇದ್ದಾನೆ? ಭಯ ಪಡಬೇಡ. ಮೊದಲನೇದಾಗಿ ಏನೇ ಪರಿಸ್ಥಿತಿ ಬರಲಿ ಭಯ ಪಡಬೇಡಿ, ಭಯ ಬೀಳಬೇಡಿ. ಆತನ ಹೇಳ್ತಾ ಇದ್ದಾನೆ, ಭಯ ಪಡಬೇಡ, ಹೊರಟು ಹೋಗಿ ಮೊದಲು ನಿನ್ನ ಒಂದು ರೊಟ್ಟಿಯನ್ನ ಮಾಡ್ಕೊಂಡು ಬಾ. ಒಂದು ಹಿಡಿ ನೋಡಿ, ಒಂದು ಹಿಡಿ ಹಿಟ್ಟಲ್ಲಿ ಎಷ್ಟು ರೊಟ್ಟಿ ಆಗ್ಬೇಕು? ಒಂದಾದ್ರೂ ಆಗುತ್ತಾ? ಕಳೆದ ವಾರ ಹೇಳ್ತಾ ಇದ್ದೆ, ಕ್ಯಾಥರಿನ್ ಸೈಜ್ ಒಂದು ಆಗುತ್ತೆ. ಅದನ್ನು ಈ ಪ್ರವಾದಿ ಏನು ಹೇಳ್ತಾ ಇದ್ದಾನೆ? ತಗೊಂಡ್ ಬಾ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವನ ಹಿಟ್ಟಿನಿಂದ ಆತನು ಅವಳು ರೊಟ್ಟಿಯನ್ನು ಮಾಡಿದ್ದೆ ತಡ, ಏನೋ ಸತ್ಪಳ ಆಯ್ತು. ಏನಿದು ಸದ್ದು ಅಂತ ತಿರುಗಿ ನೋಡಿದ್ರೆ ಕೊಣಗದಲ್ಲಿ ಮತ್ತೆ ಹಿಟ್ಟು ತುಂಬೈತೆ. ಜಯಿಸಿದ್ದು ಪರಿಸ್ಥಿತಿ ಅಲ್ಲ, ದೇವರ ವಾಕ್ಯ. ತಿಳ್ಕೊಳ್ತಾ ಇದ್ದೀರಾ?
ಜಯಿಸಬೇಕಾಗಿದ್ದು ನಿನ್ನ ಪರಿಸ್ಥಿತಿ ಅಲ್ಲ, ದೇವರ ವಾಕ್ಯ. ದೇವರ ವಾಕ್ಯ, ಇಫ್ ಯು ಆರ್ ಬ್ರೈನ್ ವಾಶ್ಡ್ ಯೋರ್ ಸೆಲ್ಫ್ ವಿತ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಿಂದ ನಿನ್ನ ಮನಸ್ಸನ್ನು ನೀನು ತುಂಬಿಕೊಂಡಿರುವುದಾಗಿದ್ರೆ ಅದು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸ ಸಾಧ್ಯ. ದೇವರ ವಾಕ್ಯವನ್ನು ತುಂಬಿಕೊಂಡಂತ ಎರಡನೇ ವ್ಯಕ್ತಿ ಯೆಹೋಶುವನು ಬರೆದ ಪ್ರವಾದನೆ ಗ್ರಂಥ ಅದರ 1ನೇ ಅಧ್ಯಾಯದ 7 ಮತ್ತು 8ನೇ ವಚನದಲ್ಲಿ ದೇವರು ಯೆಹೋಶುವನಿಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಈ ಆಜ್ಞೆಯನ್ನು ನಮ್ಮಲ್ಲಿ ಅನೇಕರು ಪಾಲಿಸದೇ ಇರೋದ್ರ ನಿಮಿತ್ತವಾಗಿ ಸಾಲ, ಬೇನೆ, ರೋಗಗಳಲ್ಲಿ ಬಿದ್ದಿದ್ದೀವಿ. ಒಂದು ಆಜ್ಞೆಯನ್ನು ಕೊಟ್ಟ. ದಯವಿಟ್ಟು ಬೇಗ ಆಜ್ಞೆ ಏನಂತ ಹೇಳ್ತೀರಾ? ಯೆಹೋಶುವನ ಪುಸ್ತಕ ಅದರ 1ನೇ ಅಧ್ಯಾಯದ 7 ಮತ್ತು 8ನೇ ವಚನ. ಮೊದಲನೇ ಲೈನ್ ಹೇಳ್ತದೆ, ಬೇಗ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು. ಅದು ಇಂಪಾರ್ಟೆಂಟ್. ಏನಂತೆ? ನಿನ್ನನ್ನ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನಂಬರ್ 1, ನಿಮ್ಮ ಪಕ್ಕದವ್ರು ಹೇಳ್ರಿ ಧೈರ್ಯದಿಂದಿರು. ದಯವಿಟ್ಟು ಹೇಳ್ರಿ, ಕೈ ಕುಲಿಕ್ ಹೇಳಿದ್ರು ತಪ್ಪಿಲ್ಲ. ಧೈರ್ಯದಿಂದಿರು. ಹೆಂಗ್ರಿ ಧೈರ್ಯದಿಂದಿರೋದು? ಎಲ್ಲ ಹಾಳಾಗಿ ಹೋಗ್ತೈತೆ. ಏನು ಹಾಳಾಗಿ ಹೋಗಲ್ಲ, ಧೈರ್ಯದಿಂದಿರು. ನಂಬರ್ 1 ಧೈರ್ಯದಿಂದಿರು. ಆಮೇಲೆ ಮೊದಲು ಧೈರ್ಯದಿಂದ ಆದ್ರೂ ಇರು. ಎಷ್ಟು ನಮಗೆ ಹೆದರಿಕೆ ಅಂದ್ರೆ, ಆ ಬಾಣ ಇನ್ನೂ ಅವ್ರ ಬತ್ತಳಿಕೆಯಿಂದ ಹೊರಗೆ ಬಿದ್ದಿಲ್ಲ, ಆಗ್ಲೇ ನಾವ್ ಇಲ್ಲಿ ಸತ್ಬಿಟ್ಟಿರ್ತೀವಿ. ಧೈರ್ಯದಿಂದಿರು. ಮೊದಲು ಕೀರ್ತನೆಗಾರನ್ ಹೇಳ್ತಾ ಇದ್ದಾನೆ, ತಕ್ಷಣವಾಗಿ ಬರುವಂತ ಗಂಡಾಂತರದಿಂದಲೂ ಸುದ್ದಿಯಿಂದಲೂ ನನಗೆ ಭಯವಿಲ್ಲ, ಯಾಕಂದ್ರೆ ಯೆಹೋವನೇ ನನ್ನ ಶರಣನು. ಸುದ್ದಿ ಕೇಳಿದ ತಕ್ಷಣ ಭಯ ಬೀಳಬೇಡ, ಧೈರ್ಯದಿಂದಿರ. ದೇವರು ಅದನ್ನು ಬದಲಾಯಿಸಲಿಕ್ಕೆ ಶಕ್ತವುಳ್ಳವನಾಗಿದ್ದಾನೆ. ಅದನ್ನ ನಾನು ತೋರಿಸ್ಲಿಕ್ಕಿದ್ದೀನಿ, ಬೇಗ ನೋಡ್ಲಿಕ್ಕಿದ್ದೀನಿ ಮುಂದೆ. ಈ ಧರ್ಮಶಾಸ್ತ್ರವು ಮೊದಲೆಲ್ಲ ಯಾರಾದ್ರೂ ಗಟ್ಟಿಯಾಗಿ ಹೇಳಿ, ಧರ್ಮಶಾಸ್ತ್ರವು. ದೇವರು ಹೇಳಿದ್ದು ಈ ಟಿವಿ ಅಲ್ಲ, ಈ ನೆಟ್ವರ್ಕ್ ಅಲ್ಲ, ಈ ಇಂಟರ್ನೆಟ್ ಅಲ್ಲ, ಈ ನ್ಯೂಸ್ ಅಲ್ಲ. ಈ ಕೆಲವ್ರಿಗೆ ಏನಂದ್ರೆ, ಈ ನ್ಯೂಸು ಯಾವಾಗಲೂ ನಿನ್ನ ಧ್ಯಾನದಲ್ಲಿ ಇರಲಿ ಅಂತ ದೇವರೇ ಹೇಳ್ದಂಗೈತೆ. ಬೆಳಗ್ಗೆ ಬಂದ ತಕ್ಷಣ ನ್ಯೂಸು, ಮನೆಗೆ ಹೋಗೋಕ್ಕಿಂತ ಮುಂಚೆ ನ್ಯೂಸು. ಅವ್ರನ್ನ ಮುಟ್ಟಿದ್ರೆ ಸಾಕು, ಎನ್ಸೈಕ್ಲೋಪೀಡಿಯಾ ನ್ಯೂಸೇ ಹೊರಗೆ ಬರ್ತದೆ. ದೇವರು ನಮಗೆ ಆಜ್ಞೆ ಮಾಡಿ ಕೊಟ್ಟದ್ದೇನೆಂದ್ರೆ, ನಾವು ನಮ್ಮನ್ನ ತುಂಬಿಕೊಳ್ಬೇಕಾಗದ್ದು. ಮ್ಯಾಗಝಿನ್ ಸ್ಮಿತ್ ವಿಗಲ್ಸ್ ಅವ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ಸ್ಮಿತ್ ವಿಗಲ್ಸ್ ಅವರು ತಮ್ಮ ಸೇವೆ ಕಾಲಾವಧಿಯಲ್ಲಿ 12 ಜನರನ್ನ ಸತ್ತೊಳಗಿಂದ ಎಬ್ಬಿಸಿದ್ರು. ಎಲ್ಲಿಂದ ಬಂತು ಈ ಬಲ ಅವರಲ್ಲಿ? ಎಲ್ಲಿಂದ ಬಂತು ಈ ಅಭಿಷೇಕ ಅವರಲ್ಲಿ? ದೇವರು ಅವ್ರನ್ನ ಸ್ಪೆಷಲ್ ಆಗಿ ಹುಟ್ಟಿಸಿದ್ನಾ? ದೇವರು ಯಾರನ್ನು ಸ್ಪೆಷಲ್ ಆಗಿ ಹುಟ್ಟಿಸ್ಲಿಲ್ಲ, ಯಾರಿಗೂ ಸ್ಪೆಷಲ್ ಆಗಿರುವಂತ ದೇವರ ವಾಕ್ಯವನ್ನು ಕೊಟ್ಟಿಲ್ಲ. ದೇವರು ಎಲ್ಲರನ್ನ ಮನುಷ್ಯರನ್ನ ಹುಟ್ಟಿಸಿದ್ದಾನೆ, ಆದರೆ ಎಲ್ಲರಿಗೂ ವಿಶೇಷವಾದಂತ ದೇವರ ವಾಕ್ಯವನ್ನೇ ಕೊಟ್ಟಿದ್ದಾನೆ. ಅದರ ವಿಶೇಷತೆ ಏನೆಂದರೆ, ಈಗ ನಾನು ಬಾಗಿಲಲ್ಲಿ ನಿಂತುಕೊಂಡು ಬಾಗಿಲನ್ನು ತಟ್ತಾ ಇದ್ದೀನಿ, ಎಲ್ಲರ ಬಾಗಿಲನ್ನು ತಟ್ತಾ ಇದ್ದಾನೆ. ಅನೇಕ ಜನರು ಆ ವಚನ ಭಾಗವನ್ನ ಅವರು ಸುವಾರ್ತೆಗೋಸ್ಕರ ಹೊಸ ವಿಶ್ವಾಸಿಗಳಿಗೆ ಉಪಯೋಗಿಸ್ತಾರೆ. ಆದ್ರೆ ದೇವರು ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ಆ ವಾಕ್ಯವನ್ನು ಹೇಳುವಾಗ ಅದನ್ನ ಹೊಸ ವಿಶ್ವಾಸಿಗಳಿಗೆ ಹೇಳಿಲ್ಲ. ಆಗಲೇ ಏಷ್ಯಾ ಖಂಡದಲ್ಲಿರುವಂತಹ ಸಭೆಗಳಿಗೆ ಹೇಳಿದ. ಯಾಕೆ ಗೊತ್ತಾ? ಏಷ್ಯಾ ಖಂಡದಲ್ಲಿದ್ದಂತಹ 7 ಸಭೆಗಳಲ್ಲಿ ಅವರು ದೇವರ ವಾಕ್ಯವನ್ನ ಬಿಟ್ಬಿಟ್ಟಿದ್ರು. ಇವತ್ತು ಸಭೆಯ ಪರಿಸ್ಥಿತಿ ಏನಾಗ್ತಾ ಇದೆ ಅಂದ್ರೆ, ಸಾಲ, ಬಡತನದಲ್ಲಿ ನಾವು ಯಾಕೆ ಬೀಳ್ತಾ ಇದ್ದೀವಿ? ಚಟಗಳಲ್ಲಿ ನಮ್ಮ ಮಕ್ಕಳು ಎದಕ್ಕೆ ಹೋಗ್ತಾ ಇದ್ದಾರೆ? ಯಾಕಂದ್ರೆ ದೇವರ ವಾಕ್ಯವನ್ನು ಹೊರಗಿಟ್ಟಿದ್ದೀವಿ. ದೇವರ ವಾಕ್ಯ ಬರೀ ಬಾಯ್ಪಾಠ ಮಾಡ್ತಕ್ಕದ್ದಲ್ಲ, ಅದು ಬರೀ ಮನನ ಮಾಡ್ತಕ್ಕದ್ದಲ್ಲ, ಅದು ಪ್ರಾಕೃತಿಕವಾಗಿ ನೈತಿಕವಾಗಿ ಅದನ್ನು ಸ್ವೀಕರಿಸಿಕೊಂಡು ಅದನ್ನ ನಿಜವಾದದ್ದೆಂಬುದಾಗಿ ನಂಬಿ ಜೀವಿಸತಕ್ಕದ್ದು. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೀನಿ, ಅವಿಶ್ವಾಸಿಗಳಿಗಲ್ಲ, ವಿಶ್ವಾಸಿಗಳಿಗೆ. ಯಾವನಾದ್ರೂ ಬಾಗಿಲು ತೆರೆದ್ರೆ, ಈಗ ಆತನೊಳಗಡೆ ನಾನು ಪ್ರವೇಶಿಸಿ, ಆತನೊಳಗಡೆ ನಾನು ಬಂದು ಆತನ ಜೊತೆಗೆ ಊಟ ಮಾಡುವೆ. ಅರ್ಥ ಏನಾದ್ರೂ ಇದೆಯಾ ನಿನಗೆ? ದೇಸುವಿಗೆ ಯೋಗ್ಯವಾದದನ್ನು ಕೊಡ್ಲಿಕ್ಕೆ ಊಟದಲ್ಲಿ ನಾವು ಹೇಳೋರು, ಪಾಸ್ಟೆ ಅಯ್ಯ ನನ್ನ ಮನೆಗೆ ಬಂದ್ಬಿಟ್ಟಪ್ಪ ಯೇಸು ಸ್ವಾಮಿ, ಇವತ್ತು ಬರೀ ಮೊಸರು ಚಟ್ನಿ ರೊಟ್ಟಿ ಇದೆ ಅಪ್ಪ. ಆತನು ಬಂದಿದ್ದು ತನ್ನ ಊಟ ತಕ್ಕೊಂಡು, ಯಾಕಂದ್ರೆ ಆತನಿಗೆ ಗೊತ್ತು ನಿನ್ನಲ್ಲಿ ಬೇಕಾದಂತ ಊಟ ಇಲ್ಲ. ಪಾಸ್ಟರ್ ಹಂಗೆ ಹೇಳ್ತೀರಾ? ಪೇತ್ರ ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೋದ್ಮೇಲೆ ಮೀನು ಹಿಡಿಲಿಕ್ಕೆ ಹೋದರೆ, ಯೇಸು ಸ್ವಾಮಿ ಇದ್ದಾಗ ಬೋಟ್ ತುಂಬ ಮೀನು ಬಂತು, ಈಗ ಒಂದು ಮೀನು ಇಲ್ಲ. ನಿಜಾನ? ಏನಾದರೂ ಹೇಳ್ತೀರಾ? ನಿಜಾನ? ಹೌದಾ? ಆದ್ರೂ ಯೇಸು ಸ್ವಾಮಿ ನಿನ್ನ ಮೀನು ತಗೊಂಡ್ ಬಾ ಅಂದ? ಇಲ್ಲ. ಆತನು ಬೈಬಲ್ ಹೇಳ್ತದೆ, ಪೇತ್ರ ತನ್ನ ಕಣ್ಣೆತ್ತಿ ನೋಡ್ಲಾಗಿ ದಂಡೆ ಮೇಲೆ, ಸಮುದ್ರದ ದಂಡೆಗೆ ಬೆಂಕಿ ಹಚ್ಚಿ ಯೇಸು ಸ್ವಾಮಿ ಆಗ್ಲೇ ಮೀನನ್ನ ಬೇಯಿಸ್ತಾ ಇದ್ನಂತೆ. ಏಯ್, ಕೇಳ್ತಾ ಇದ್ದೀಯಾ? ಪೇತ್ರ ಅದನ್ನು ನೋಡಿದ್ದೆ ತಡ ಧುಮುಕಿ ಬಿಟ್ಟು ಈಜಿಕೊಂಡು ಬಂದಂತೆ ದೇವ್ರೇ ಅಂತ. ನಮ್ಮ ಭಕ್ತಿ
ರೊಟ್ಟಿ ಅಂತದಂದ್ರೆ, ದೇವ್ರೇ ನನ್ನಲ್ಲಿ ರೊಟ್ಟಿ ಐತೆ, ಮೊಸರು ಐತೆ, ತಿಂದ್ಬಿಡು ಸ್ವಾಮಿ, ನಾನು ಧನ್ಯ ಆಗ್ತೀನಿ. ಅಯ್ಯ ಬೇಡಯ್ಯ, ಆತನು ತನ್ನ ಮೀನನ್ನ, ತನ್ನ ಆಶೀರ್ವಾದವನ್ನ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ನಿನ್ನ ಬಾಗಿಲನ್ನು ತಟ್ತಾ ಇದ್ದಾನೆ. ನಮ್ಮ ಊಟ ಆತನಿಗೆ ಬೇಕಾಗಿಲ್ಲ, ಆತನದನ್ನ ಕೊಡುವುದಕ್ಕಾಗಿ ನಮಗೆ ಬಂದಿದ್ದಾನೆ ಆತ. ನೀನು ನಿನ್ನದನ್ನ ಕೊಡುವುದಕ್ಕೆ ತವಕ ಉಳ್ಳವನಾಗಿದ್ದರಿಂದ ಆತನದನ್ನ ನೀನು ಸ್ವೀಕರಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ದೇವರೇ ನನ್ನ ಊಟ ಬದಿಗಿರ್ಲಿ, ನೀನು ಬೇಕು, ನಿನ್ನ ಊಟ ಬೇಕು, ನಿನಗಾಗಿ ಹಸಿವಿದ್ದಾನೆ. ಕೇಳ್ತಾ ಇದ್ದೀರಾ? ಶಿಷ್ಯರು ತಟಕ್ಕೆ ಬರಲಾಗಿ ಬೇಯಿಸಿದ ರೊಟ್ಟಿಯನ್ನ ಮೀನನ್ನ ಕಂಡ್ರಂತೆ. ಎಲ್ಲಿಂದ ಬಂತದು? ಅವ್ರು ಇಡ್ತಂದಂತ ಮೀನ ಅಲ್ಲ, ಯೇಸು ಸ್ವಾಮಿ ಕೊಟ್ಟಂತ ಮೀನು. ಬಾಗಿಲಲ್ಲಿ ನಿಂತ್ಕೊಂಡು ತಟ್ತಾ ಇದ್ದೀನಿ, ಯಾವನಾದ್ರೂ ತೆರೆದ್ರೆ ತೆರೆಯಪ್ಪ. ಯಾರಿಗೋಸ್ಕರ ತೆರಿಬೇಕು? ಯೇಸು. ಯಾರಾತ ಯೇಸು? ಪ್ರಕಟಣೆ ಪುಸ್ತಕದಲ್ಲಿ ಆತನು ವಾಕ್ಯವೆಂಬಾತನು, ಆತನು ವಾಕ್ಯವೆಂಬಾತನು. ಆ ವಾಕ್ಯ ನಿನ್ನೊಳಗಡೆ ಬರುವುದಾಗಿ ಯೋಹಾನ 1:1 ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಯಿತು. ಯೋಹಾನ 1:14 ಆ ವಾಕ್ಯವೆಂಬಾತನು ನರಾವತಾರವತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು. ಆತನಿಗಿರುವಂಥ ಮಹಿಮೆ, ದೇವಕುಮಾರನಿರಬೇಕಾದಂಥ ಒಬ್ಬನೇ ಪುತ್ರನಿಗಿರುವಂಥ ಮಹಿಮೆ, ಅದನ್ನು ನಾವು ಕಣ್ಣಾರೆ ಕಂಡೆವು. ಆ ವಾಕ್ಯ, ಯಾರಾದ್ರೂ ಹೇಳ್ರಿ ವಾಕ್ಯ. ಎಷ್ಟು ದೇವರ ವಾಕ್ಯದಲ್ಲಿ ನೀನು ಹುಚ್ಚ ಆಗ್ಲಿಲ್ಲ ಅಂದ್ರೆ ಈ ಲೋಕ ನಿನ್ನನ್ನು ಹುಚ್ಚ ಮಾಡಿಬಿಡ್ತತೆ. ಯಾಕೋ ಯಾರೇನು ಹೇಳಿಲ್ಲ, ದೇವರ ವಾಕ್ಯದಲ್ಲಿ ನೀನು ಹುಚ್ಚ ಆಗ್ಲಿಲ್ಲ ಅಂದ್ರೆ ಈ ಲೋಕ ನಿನ್ನನ್ನು ಹುಚ್ಚ ಮಾಡಿಬಿಡ್ತತೆ. ಇದನ್ನ ತೊಂದರೆಗಳು ನಿನ್ನನ್ನು ಹುಚ್ಚ ಮಾಡಿಬಿಡ್ತವೆ, ನಿನ್ನ ಶೋಧನೆಗಳು ನಿನ್ನನ್ನು ಹುಚ್ಚ ಮಾಡಿಬಿಡ್ತದೆ. ಎಲ್ಲೋ ಒಂದು ಕಡೆ ಪ್ರಾರ್ಥನೆಗೆ ಹೋಗಿದ್ವಿ, ನಾನು, ನನ್ನ ಹೆಂಡತಿ, ನನ್ನ ಮಗಳು. ಸೆಷನ್ ಮಧ್ಯದಲ್ಲಿ ಒಬ್ಬ ಸಹೋದರಿ ಬಾತ್ರೂಮಿಗೆ ಹೋಗಿ ರೆಡಿಯಾಗಿ ಬರ್ತಾವಳೆ. ಮತ್ತೆ ಎಷ್ಟು ಹುಚ್ಚ! ಯಪ್ಪೋ, ನನ್ನ ಮಗಳು ಹೇಳ್ತಾ ಇದ್ರೆ, ಅಪ್ಪ ಡಾಡಾ ಆಂಟಿ ಕೆಲಸ ಬಿಟ್ಟು ಅಲ್ಲೋಗಿ ಪೌಡ್ರ್ ಹಚ್ಕೊಂಡು ಬಂದ್ಲು ಡಾಡಾ. ನಾನೇ, ನೀನು ಎಷ್ಟು ದೊಡ್ಡಕ್ಕಾದ್ರೆ ಅದನ್ನ ಮಾಡ್ಬೇಡ. ನೀನು ಹುಚ್ಚಾಗೋದು ಪೌಡ್ರಿಗೋಸ್ಕರ ಅಲ್ಲ, ನೀನು ಹುಚ್ಚಾಗಬೇಕಾಯ್ತು. ಯಾಕ್ರಿ ಹಿಂಗೆ ಹೇಳ್ತೀರ? ಬರ್ತಿರಲ್ಲ ನೆಕ್ಸ್ಟ್ ವೀಕ್. ಆಮೇನ್. ಯಾಕಂದ್ರೆ ದೇವರ ವಾಕ್ಯ ನಿನ್ನನ್ನು ಸೃಷ್ಟಿಸುವಾಗ ಅಸಾಧ್ಯವಾದದ್ದು ಯಾವುದೇ ಇರಲ್ಲ. ಕೇಳ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಕೆಲವರಿಗೆ ಇದು ಕಠೋರ ಅನ್ನಿಸ್ಬೋದು, ಕೆಲವರಿಗೆ ಹಾಸ್ಯಾಸ್ಪದ ಅನ್ಬೋದು. ಅಯ್ಯ, ದೇವರ ವಾಕ್ಯ ಇಲ್ಲದೆ ನೀನು ಬದುಕಲಿಕ್ಕೆ ಆಗಲ್ಲ. ಬದುಕಿದ್ರೂ ನೀನು ಸಾಲದಲ್ಲಿ, ಮಿತಿಯಲ್ಲಿ, ಅನಾರೋಗ್ಯದಲ್ಲಿ, ಸ್ವಲ್ಪದ್ರಲ್ಲೇ ತೃಪ್ತಿಯಾಗಿ ಹೋಗೋದು. ಆದರೆ ಆತನ ವಾಕ್ಯದಲ್ಲಿ ನಂಬುವುದಾಗಿದ್ರೆ ನೀನು ಕೊಡುವುದು 5 ರೊಟ್ಟಿ 2 ಮೀನ, ಆತನು ಮರಳಿ ಕೊಡುವುದು 12 ಪುಟ್ಟಿಗಳು. 12 ಖಾಲಿ ಪುಟ್ಟಿಗಳಲ್ಲ, 12 ಪುಟ್ಟಿಗಳು ತುಂಬಿದಂಥ ಮೀನು ಮತ್ತು ರೊಟ್ಟಿ. ಮೊದಲು ನಿನ್ನ ಸಮಯನ ಆತನಿಗೆ ಕೊಡು. ಎಷ್ಟೇ ಬಟ್ಟೆ ಒಗೆದ್ರು ನಿನ್ನ ಬಟ್ಟೆ ಮುಗಿಯಲ್ಲ ಒಗೆಯೋದು. ಕೆಲವ್ರಿಗೆ ಅದೇ ಎಷ್ಟು ದೊಡ್ಡ ಉದ್ಯೋಗ ಅಂದ್ರೆ, ಅಯ್ಯೋ ಬರೋಕ್ಕಾಗೋದಿಲ್ರಿ, ಬಟ್ಟೆ ಒಗಿಬೇಕ್ರಿ. 10 ವರ್ಷ ಬಿಟ್ಟು ಹೋಗ್ರಿ ಅವ್ರ ಮನೆಗೆ, ಮತ್ತು ಬಟ್ಟೆನೇ ಒಗಿತಾ ಇರ್ತಾರೆ. ಅದೆಷ್ಟು ಬಟ್ಟೆ ಇರ್ತದ? ಮುಗಿದಾನೆ ಅಲ್ಲ, ಅದು ಮುಗಿಯಲ್ಲ. ಮಾರ್ತಾಳೇನು ಅದೇ ಹೇಳ್ದೆ, ದೇವ್ರೆ ಯೇಸು ಸ್ವಾಮಿ ನನಗೆ ಬುದ್ಧಿನೇ ಅಲ್ಲ ಪೋ. ಯೇಸು ಸ್ವಾಮಿ ದೊಡ್ಡ ಶಾಕ್, ಏನಾಯ್ತು? ಇವಳು ಬಂದು ಹೆಲ್ಪ್ ಮಾಡಲ್ಲ, ನಾನು ಒಬ್ಳೇ ಅಡುಗೆ ಮಾಡ್ಬೇಕು. ಯೇಸು ಸ್ವಾಮಿ ಹೇಳಿದ್ರೆ, ನಿನಗೆ ಬುದ್ಧಿ ಇಲ್ಲಮ್ಮ, ಅಡುಗೆ ಮಾಡೋದು ಮುಗಿಯಲ್ಲ. ಅವಳು ಸರಿಯಾದದನ್ನು ಆರಿಸ್ಕೊಂಡಿದ್ದಾಳೆ, ಚಿಂತೆ ಇಲ್ಲ. ನನಗೂ ಹೊಟ್ಟೆ ಹಸೆ ಇಲ್ಲ, ನನ್ನ ವಾಕ್ಯ ಕೇಳೋರಿಗೂ ಹೊಟ್ಟೆ ಹಸುವಿಲ್ಲ. ಯಾಕಂದ್ರೆ ನಾವು ಇಂಥ ಮನ್ನವನ್ನು ತಿಂದಿದ್ದೀವಂದ್ರೆ, ಕೇಳ್ತಾ ಇದ್ದೀರಾ? ಆಮೇನ್. ಎಲ್ಲಿರ್ತೀರಾ? ಈ ಲೋಕದ ಸಂಗತಿಗಳನ್ನು ತುಂಬಿಕೊಂಡಿರೋದಾಗಿದ್ರೆ ಅದರಲ್ಲಿನೇ ಸುತ್ತಾ ಇರ್ತೀವಿ. ಸ್ವಲ್ಪ ಸಮಯವನ್ನು ಕರ್ತನಿಗೆ ತೆಗೀರಿ. ಯಾಕೆಂದರೆ ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ದೇವರ ಪರಿವರ್ತನೆಯನ್ನು ಜೀವಿತದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ. ನಿನ್ನೊಳಗಿರುವ ಆತನು ಲೋಕದಲ್ಲಿ ಇರುವ ಆತನಿಗಿಂತ ಎಷ್ಟೋ ಬಲಿಷ್ಠನಾಗಿದ್ದಾನೆ ಎಂಬುದಾಗಿ ಆ ವಾಕ್ಯ ಹೇಳೋದು ಕತೆ ಅಲ್ಲ, ಅದು ನಿಜ. ಅದನ್ನು ನೀನು ತಲೆಯಲ್ಲಿ ತುಂಬಿಕೊಳ್ಳೋದ ಹೊರತು ಸುಮ್ಮನೆ ಬಾಲ ಮುಚ್ಕೊಂಡು ಓಡ್ತಾ ಇರ್ತೀಯ ಹೊರತು ನಿಂತ್ಕೊಂಡು ಆಗಲ್ಲ ಸರ್, ನಾನು ಇಲ್ಲಿಂದ ಸರಿಯಲ್ಲ ಅಂತ ನೀನು ಹೇಳಲಿಕ್ಕೆ ಆಗಲ್ಲ. ದೇವ್ರ ವಾಕ್ಯದಿಂದ ನಿನ್ನ ತಲೆಯನ್ನು ತುಂಬ್ಕೊ. ಇವತ್ತು ಒಬ್ಬ ವ್ಯಕ್ತಿಯನ್ನು ನಿನ್ನ ಮುಂದೆ ನಾನು ಇಡ್ತೀನಿ. ಎಷ್ಟರ ಮಟ್ಟಿಗೆ ದೇವರ ವಾಕ್ಯದ ಪ್ರವಾಹದಿಂದ ತುಂಬ್ಕೊಂಡು ಬಿಟ್ಟದ್ನಂದ್ರೆ ಈ ಲೋಕದ ಪ್ರವಾಹ ಆತನ ಮುಂದೆ ಬತ್ತು ಹೋಗ್ಬಿಡುತ್ತ. ಕೇಳಲಿಕ್ಕೆ ಸಿದ್ಧರಾಗಿದ್ದೀರಾ? ದೇವರು ಯೆಹೋವನು ಯೆಹೋಶುವನಿಗೆ ಇಷ್ಟು ಸುಂದರವಾದಂಥ ಸಂಗತಿ ಏನಂತಂದರೆ, ಯೆಹೋಶುವ ಅನ್ನುವಂಥ ಶಬ್ದ ಇಬ್ರಿಯ ಭಾಷೆಯಲ್ಲಿ ಮೂಲ ಶಬ್ದ ಯೆಹೋವ ನಿಂದ ಹೊರಡ್ತದೆ. ಯೆಹೋವ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ಯೆಹೋಶುವನೇ ಧೈರ್ಯ ಗೆಡಬೇಡ, ಬಲಹೀನನಾಗಬೇಡ. ಯಾಕಂದ್ರೆ ಮೋಶೆ ಜೊತೆಗೆ ಇದ್ದ ಹಾಗೆ ನಾನು ನಿನ್ನ ಜೊತೆಗೆ ಮುಂದೆ ಸಾಗ್ಲಿಕ್ಕಿದ್ದೀನಿ. ಆದರೆ ಒಂದು ಸಂಗತಿಯನ್ನು ನೀನು ಮಾಡಬೇಕು,
ಒಂದು ಸಂಗತಿಯನ್ನು ನೀವು ಸಹ ಮಾಡಿದರೆ ಜಯಶಾಲಿಗಳಾಗ್ತೀರ. ಲಕ್ಷ್ಯವಿಟ್ಟು ಕೇಳಿ, ಏನಂತೆ? ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಮಗನಿಗೋಸ್ಕರ ಹಗಲಿರುಳು ಚಿಂತೆ ಮಾಡಿದರೆ ಮಗ ಬದಲಾಗಲ್ಲ. ಹಗಲು ರಾತ್ರಿ ದೇವರ ವಾಕ್ಯವನ್ನು ಚಿಂತೆ ಮಾಡಿದರೆ ನಿನಗೆ ತಿಳಿಯದೇ ಆ ಮಗ ಬದಲಾಗ್ಬಿಡ್ತಾನೆ. ಯಾಕಂದ್ರೆ ಆ ಮಗನನ್ನು ಬದಲಾಯಿಸುವುದು ನಿನ್ನ ಚಿಂತೆ ಅಲ್ಲ, ಆ ಮಗನನ್ನು ಬದಲಾಯಿಸುವುದು ನೀನು ಚಿಂತೆ ಮಾಡುವಂತ ದೇವರ ವಾಕ್ಯ. ತಿಳಿತಾ ಇದೆಯಾ? ಆಮೇನ್. ಪಾಸ್ಟರ್, ನಾನು ಕುಂತ್ಕೊಂಡು ದೇವ್ರ ವಾಕ್ಯ ಚಿಂತನೆ ಮಾಡಿದ್ರೆ ಮಗ ಹೇಗೆ ಬದಲಾಗ್ತಾನೆ? ಅದೇ ಅಮ್ಮ ಇರೋದು ನಿಜ. ಯಾಕಂತಂದ್ರೆ ನೀನು ಕೂತ್ಕೊಂಡು ದೇವ್ರ ವಾಕ್ಯನ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬಾಗಿಲನ್ನು ತಟ್ಟುವವನು ಬಾಗಿಲು ಒಳಗಡೆ ಬರ್ತಾನೆ. ಬಾಗಿಲು ಒಳಗಡೆ ಆತನು ಬಂದ್ಬಿಟ್ರೆ ನಿನ್ನ ಕುಟುಂಬದಲ್ಲಿ ಇಲ್ಲವರು ಎಲ್ಲರೂ ಬಾಗಿಲು ಒಳಗಡೆ ಬರಲೇಬೇಕು. ಅರ್ಥ ಆಗಲಿಲ್ವಾ? ಬರಲೇಬೇಕು. ಅವ್ರು ಬಂದೇ ಬರ್ತಾರೆ. ಯಾಕಂದ್ರೆ ದೇವರ ವಾಕ್ಯ ಅವ್ರನ್ನ ಸೆಳೆದುಕೊಂಡು ಬರ್ತದೆ. ಆಮೇನ್, ಆಮೇನ್, ಆಮೇನ್. ಈ ವಾಕ್ಯವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನ ಮಾಡುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಈಗ ಈ ಮನುಷ್ಯನಿಗೆ, ಯೌಶೋನಿಗೆ ಹಿರಿಯರು ಬಂದು ಹೇಳ್ತಾ ಇದ್ದಾರೆ, ಅಯ್ಯ ಮೋಶೆ ಸತ್ತ ಹೋದ, ನಾವೇನು ಮಾಡೋದು? ನನಗೆ ಗೊತ್ತಿಲ್ಲ, ನೀವು ಸುಮ್ಮನೆ ಇರ್ರಿ, ನಾನು ತಲೆ ತೊಳ್ಕೊಳ್ಬೇಕು. ಏನು ತೊಳ್ಕೊಳ್ಬೇಕು? ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಅದನ್ನು ಹಗಲು ಧ್ಯಾನಿಸೋದಾದ್ರು ಬರೆದ್ರನ್ನ ಕೈ. ಯಾವಾಗ ನೋಡ್ತೀರಿ ಯಾವಾಗ ಹೋದ್ರೂ ಯೌಶುವ ಬೈಬಲ್ ಓದ್ತಾ ಇದ್ದಾನೆ. ಲೀಡ್ರಿಗೆ ಅನಿಸ್ತದೆ ಇವನು ತಲೆ ಕೆಟ್ಟೋಯ್ತೆ. ಕೇಳ್ತಾ ಇದ್ದೀರಾ? ತಲೆ ಕೆಟ್ಟೋಯ್ತು. ದೇವ್ರ ವಾಕ್ಯದಿಂದ ತುಂಬ್ತಾ ಇದೆ. ದೇವ್ರ ವಾಕ್ಯದಿಂದ ಮೊದಲನೇ ಅಧ್ಯಾಯದಿಂದ 3ನೇ ಅಧ್ಯಾಯದವರೆಗೆ ಈತನ ಏನು ಚಟುವಟಿಕೆಗಳನ್ನೇ ಮಾಡ್ತಾ ಇಲ್ಲ. ದೇವ್ರ ವಾಕ್ಯದಿಂದ ತನ್ನನ್ನು ತಾನು ತುಂಬಿಕೊಳ್ತಾ ಇದ್ದಾನೆ. ಓದ್ತಾ ಇದ್ದಾನೆ, ನಂಬ್ತಾ ಇದ್ದಾನೆ. ಇದು ಕತೆ ಅಲ್ಲ. ಬೈಬಲ್ಲು ಕತೆ ಪುಸ್ತಕ ಅಲ್ಲ, ಆದರೆ ಜೀವನ ಚರಿತ್ರೆ, ನಡೆದಂಥ ಘಟನೆಗಳನ್ನು ದಾಖಲಿಸಿದಂಥ ಜೀವನ ಚರಿತ್ರೆ. ಯೆಹೋಶುವ ಚರಿತ್ರೆಯಲ್ಲಿ ಬದುಕಿದಾತ, ಜೀವಿಸಿದಾತ, ಜಯಿಸಿದಾತ. ಆತನು ಒಂದು ಯಾವುದೋ ಕಥೆ ಕಲ್ಪನೆಯ ಫಿಗರ್ ಅಲ್ಲ, ಆತನು ನಿಜವಾಗಿ ಜೀವಿಸಿದಂಥ ವ್ಯಕ್ತಿ. ಆಮೇನ್. ದೇವ್ರ ವಾಕ್ಯ ಹೇಳ್ತಾ ಇದೆ, 3ನೇ ಅಧ್ಯಾಯದಲ್ಲಿ ಆತನಿಗೆ ಸವಾಲು ಬಂತು. ಅದನ್ನು ಹೇಳಿ ಮುಗಿಸ್ತೀನಿ. 3ನೇ ಅಧ್ಯಾಯದಲ್ಲಿ ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯದ 15ನೇ ವಚನದಲ್ಲಿ ಒಂದು ಬ್ರ್ಯಾಕೆಟಲ್ಲಿ ಏನಾದರೂ ಬರೆದಿದ್ದಿದ್ರೆ ನೋಡಮ್ಮ, ಅಲ್ಲಿ ಬರೆದಿರ್ತದೆ. ಬ್ರ್ಯಾಕೆಟಲ್ಲಿ ಏನೂ ಇಲ್ವಾ? ವಚನನೇ ಓದ್ಬಿಡು. ಹಿಂದಿಯಲ್ಲಿ, ಇಂಗ್ಲಿಷ್ನಲ್ಲಿದೆ, ಕನ್ನಡದಲ್ಲಿ ಇಲ್ಲ ಕಾಣ್ತದೆ. ಮಂಜೂಷವನ್ನು ಹೊತ್ತ ಯಾಜಕರು, ಅದರ ನೆಕ್ಸ್ಟ್ ಲೈನಲ್ಲಿ ಏನಿದೆ? ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ. ಅಲ್ಲಿಂದ ನೋಡಿ, ಸುಗ್ಗಿ ಕಾಲದಲ್ಲಿ ಏನಾಗುತ್ತೆ? ಯೋರ್ದನ್ ಹೊಳೆಗೆ ದಡ ಮೀರಿ ಹರಿಯುವ ಯೋರ್ದನ್ ಹೊಳೆ. ಸುಗ್ಗಿ ಕಾಲದಲ್ಲಿ ಯೋರ್ದನ್ ಹೊಳೆ ದಡ ಮೀರಿ, ಅಂದ್ರೆ ಫ್ಲಡ್, ಅಂದ್ರೆ ಜಲಪ್ರವಾಹ, ದಡ ಮೀರಿ ಹರಿತದಂತೆ. ನಾನು ಅಂದ್ಕೊಂಡೆ, ದೇವರೇ ನೀನು ಏನಪ್ಪ ಸ್ವಾಮಿ, ಬೇಸಿಗೆ ಕಾಲದಲ್ಲಿ ತಂದ್ಬಿಟ್ಟಿದ್ರೆ ಯೋರ್ದನ್ ಹೊಳೆಯಲ್ಲಿ ನಡೆದವರೆಗೂ ನೀರಿರ್ಬೋದು. ಚಿಕ್ಕ ಮಕ್ಕಳನ್ನು ಹೆಗಲ ಮೇಲೆ ಹಾಕೊಂಡ್ಬಿಟ್ಟು ದೊಡ್ಡ ಜಾತ್ರೆ ಎಲ್ಲ ಇಸ್ರಾಯೇಲರು ದಾಟ್ಕೊಂಡು ಹೋಗ್ಬಿಡ್ತಾ ಇದ್ರು. ಆದರೆ ಕರೆದುಕೊಂಡು ಬರುವಂಥ ಸಮಯ ನೋಡಿ, ಎಂಥ ಸಮಯದಲ್ಲಿ ಕರೆದುಕೊಂಡು ಬಂದಿದ್ದಾನೆ ದೇವ್ರ ಆತನನ್ನ? ಯೋರ್ದನ್ ಹೊಳೆ ದಡ ಮೀರಿ ಜಲ ಪ್ರವಾಹದ ಹಾಗೆ ತುಂಬಿ ಹರಿಯುವಂಥ ಸಮಯದಲ್ಲಿ ದೇವರು ಯೆಹೋಶುವನನ್ನ, ಆತನ ಜನರನ್ನ ಯೋರ್ದನ್ ಹೊಳೆಯ ದಂಡೆಗೆ ಕರ್ಕೊಂಡು ಬಂದಿದ್ದಾನೆ. ಇದಕ್ಕೆ ನಾವು ಒಳ್ಳೆ ನಿರ್ಧಾರ ಅನ್ಬೇಕೋ, ತಪ್ಪು ನಿರ್ಧಾರ ಅನ್ಬೇಕು? ಇದಕ್ಕೆ ನಾವು ಉತ್ತಮವಾದ ನಿರ್ಧಾರ ಅನ್ಬೇಕೋ, ತಪ್ಪು ನಿರ್ಧಾರ ಅನ್ಬೇಕು? ಪ್ರಾರ್ಥನೆ ಮಾಡಿ ಮುಗಿಸ್ಲಿಕ್ಕಿದ್ದೀವಿ. ದಡ ಮೀರಿ ಹರಿತಾ ಇದೆ. ಯೋರ್ದನ್ ಹೊಳೆ ದಡ ಮೀರಿ ಹರಿಯುವಂತ ಸಮಯದಲ್ಲಿ ಈತನ ಏನ್ ಮಾಡ್ತ, ದೇವರು ತನ್ನ ಸೇವಕನಾದಂಥ ಯೆಹೋಶುವನನ್ನ, ಆತನ ಜನರನ್ನ ಯೋರ್ದನ್ ಹೊಳೆಗೆ ತರ್ತಾ ಇದ್ದಾನೆ. ದೇವರಿಗೆ ಅನುಕೂಲವಾದ ಸಮಯದಲ್ಲಿ ಮಹತ್ ಕಾರ್ಯ ಮಾಡುವುದರಲ್ಲಿ ಆಸಕ್ತಿ ಇಲ್ಲ. ಯಾಕಂದ್ರೆ ಅದರಲ್ಲಿ ಆತನಿಗೆ ಮಹಿಮೆ ಇಲ್ಲ. ಯೇಸು ಸ್ವಾಮಿಗೆ ಬಂದು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಬೇಗನೆ ಬೇತನ್ಯಕ್ಕೆ ಬಾ, ನಿನ್ನ ಸ್ನೇಹಿತನು ಸಾಯ್ತಾ ಇದ್ದಾನೆ. ಯಾರು ಸಾಯ್ತಾ ಇದ್ರು? ಲಾಜರಸ್ನು ಸಾಯ್ತಾ ಇದ್ದಾನೆ. ಯೇಸು ಸ್ವಾಮಿಗೆ ಗೊತ್ತು ಸುದ್ದಿ. ಪೇತ್ರನು ಹೇಳ್ತಾ ಇದ್ದಾನೆ, ದೇವರೇ ಎಲ್ಲ ಪ್ಯಾಕಿಂಗ್ ಮಾಡ್ಲಾ? ಸ್ವಾಮಿ ಹೇಳ್ತಾ ಇದ್ದಾನೆ, ಇಲ್ಲ ಸ್ವಲ್ಪ ಇರು. 3 ದಿನ ಅಲ್ಲಿಂದ ಹೇಳ್ತಾ ಇಲ್ಲ. ನಿನ್ನ ಜೀವಿತದಲ್ಲಿ ದೇವರೇ ಇಷ್ಟು ಕಷ್ಟ ಯಾಕೆ ಬರ್ತದೆ? ಇನ್ನೂ ಬರ್ತದೆ. ಯಾಕಂದ್ರೆ ಯೋರ್ದನ್ ಹೊಳೆ ತುಂಬಬೇಕು, ಅದು ದಡ ಮೀರಿ ಹರಿಬೇಕು. ಆದ್ರೆ ಒಂದು ಕಂಡೀಷನ್, ನೀನು ದೇವರ ವಾಕ್ಯದಿಂದ ತುಂಬಲ್ಪಟ್ಟಿಲ್ಲದೆ ಹೋಗಿದ್ರೆ ಆ ಯೋರ್ದನ್ ಹೊಳೆಯಲ್ಲಿ ಮುಳುಗಿ ಹೋಗ್ತೀಯ. ಆದ್ರೆ ನಿನ್ನಲ್ಲಿರುವಂತ ದೇವರ ವಾಕ್ಯದ ಪ್ರವಾಹ
ಬಲವಾಗಿದ್ರೆ ಆ ಯೋರ್ದನ್ ಹೊಳೆ 2 ಭಾಗ ಆಗುತ್ತೆ. ನೀನು ನೋಡ್ಬೇಕಾಗಿದ್ದು ಜಲ ಪ್ರವಾಹ ಅಲ್ಲ, ನೀನು ನೋಡ್ಬೇಕಾಗಿದ್ದು ನಿನ್ನೊಳಗಿರುವಂತ ದೇವರ ವಾಕ್ಯದ ಅಭಿವೃದ್ಧಿ. ನಿನ್ನ ಧ್ಯಾನ ಅದರ ಕಡೆಗಿರ್ಲಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈಗಲೇ ಹೋಗೋದು ಬೇಡ. ಅವ್ರು ಹೇಳ್ತಾ ಇದ್ರೆ ಸತ್ತು ಹೋಗ್ತಾನೆ, ಸಾಯ್ಲಿ, ಈಗಲೇ ಹೋಗೋದು ಬೇಡ, ಸತ್ತು ಹೋಗ್ತಾನೆ, ಸತ್ತೇ ಹೋದ. 4ನೇ ದಿನಕ್ಕೆ ಬರ್ತಾ ಇದ್ದಾನೆ. ಲಾಜರನಲ್ಲಿ ಗವಿಯಲ್ಲಿ ಹೂಣ ಹಾಕ್ಬಿಟ್ಟಿದ್ದಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಸ್ವಾಮಿಗೆ ನಿನ್ನ ಜೀವನದಲ್ಲಿ ಮಾತ್ಕಾರ್ಯ ಮಾಡಬಾರ್ದಂತ ನಿನ್ನ ಮೇಲೆ ಏನು ದ್ವೇಷ ಇಲ್ಲ. ಆದ್ರೆ ದೇವರ ರಾಜ್ಯಕ್ಕೆ ಮಾತ್ಕಾರ್ಯ ಮಾಡಬೇಕಂದ್ರೆ ಒಂದೇ ಒಂದು ಪಾಸ್ಬುಕ್ ಬೇಕು ಡೆಪಾಸಿಟ್ ಮಾಡಲಿಕ್ಕೆ. ದೇವರ ವಾಕ್ಯ ನಿನ್ನೊಳಗಡೆ ತುಂಬುತ್ತಾ ಇದ್ರೆ ನಿನ್ನ ಯೋರ್ದನ್ ಹೊಳೆ ನಿನಗಾಗಿ ತೆರೆಯುತ್ತೆ. ಗ್ಯಾರಂಟಿ. ನಿನ್ನನ್ನು ನೀನು ದೇವರ ವಾಕ್ಯದಿಂದ ತುಂಬಿಸ್ಕೊ. ಅದೇ ಸಾಧ್ಯ ಪಾಸ್ಟರ್, ನನ್ನನ್ನು ನೋಡು, ನನಗೆ ಸಾಧ್ಯ ಇರೋದಾಗಿದ್ರೆ ನಿನಗೂ ಸಾಧ್ಯ. ದೇವರ ವಾಕ್ಯದಿಂದ ನಿನ್ನನ್ನು ತುಂಬಿಸ್ಕೊಳ್ತಾ ಇದ್ರೆ, ದೇವರ ವಾಕ್ಯ ಹೇಳ್ತದೆ, ದೇವರ ಆತ್ಮನ ಅವನಿಗೆ ಹೇಳ್ದ. ಯಾಕೆ ಹೇಳಿ, ಮೊದಲನೇ ದಿನ ಏನು ಹೇಳಿದ ದೇವರು? ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಇದರಲ್ಲಿ ಹಗಲಿರುಳು ಧ್ಯಾನ ಮಾಡುತ್ತಾ ಅದರಲ್ಲಿ ಬರೆದಿರೋದನ್ನೆಲ್ಲ ಕಾಯ್ಕೊಂಡು ನೋಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಯೋರ್ದನ್ ಹೊಳೆ ಬಂದರೂ ಚಿಂತಿಲ್ಲ, ನೀನು ಸಫಲನಾಗುವಿ. ದೇವರಾಗಲೇ ಹೇಳಿದಾನೆ. ಏನು ಹೇಳಿದಾನೆ? ಈ ವಾಕ್ಯ ನಿನ್ನ ಮನಸ್ಸಲ್ಲಿರಲಿ. ಏನು ಹೇಳಿದಾನೆ? ಈ ವಾಕ್ಯದಿಂದ ನಿನ್ನ ಮನಸ್ಸನ್ನು ತುಂಬಿಕೋ. ಆತನು ತುಂಬಿಕೊಂಡಿದ್ದಾನೆ. ಮುಂದೆ ಹೋಗುವಾಗ ಯೋರ್ದನ್ ಹೊಳೆ ಅದು ಸಾಧಾರಣವಾದ ಯೋರ್ದನ್ ಹೊಳೆ ಅಲ್ಲ, ದಡ ಮೀರಿ ಹರಿತಾ ಇದೆ. ದಡ ಮೀರಿ ಹರಿತಾ ಇರುವಂಥ ಯೋರ್ದನ್ ಹೊಳೆ. ದೇವರ ವಾಕ್ಯ ಹೇಳ್ತದೆ. ವಾಕ್ಯದಲ್ಲಿ ಈಗ ತಾನೇ ನಾವು ಮಗಳು ಓದ್ಕೊಂಡಂಗೆ, ದೇವರ ಮಂಜೂಷವನ್ನು ಹೊತ್ತುಕೊಂಡ ಆ ಮಹಾಯಾಜಕರು ಕಾಲುಗಳು ಯೋರ್ದನಿನ ನೀರಿನಲ್ಲಿ ಇಡ್ತಾ ಇದ್ದಂಗೆ ಅದು 2 ಭಾಗ ಆಯ್ತಂತೆ. ಮೇಲಿನಿಂದ ಹರಿದು ಬರುವಂತ ನೀರು ಅಲ್ಲಿಯೇ ನಿಂತು ಹೋಯ್ತು. ಕೆಳಗಡೆ ನೀರು ಅಲ್ಲಿ ಹರಿದು ಹೋಗಿ ಒಣನೆಲ್ಲ ಉಂಟದು. ಓದಮ್ಮ, ಬೇಗ ಓದ. ಸುಗ್ಗಿ ಕಾಲದಲ್ಲೆಲ್ಲ ದಡ ಮೀರಿ ಹರಿಯುವ ಯೋರ್ದನ್ ಹೊಳೆಯ ನೀರು, ಸುಗ್ಗಿ ಕಾಲದಲ್ಲೆಲ್ಲ ದಡ ಮೀರಿ ಹರಿಯುವ ಯೋರ್ದನ್ ಹೊಳೆ ನೀರು ನಿಂತು ಹೋಯಿತು. ನಿಂತು ಹೋಗ್ಬಿಡ್ತಂತೆ. ಮುಂದೆ ಮೇಲಿನಿಂದ ಬರುವ ನೀರು ಬಹು ದೂರದಲ್ಲಿದ್ದ ಚಾರೆತಾನಿನ ಹತ್ತಿರವಿರುವ ಆದಾಮ್ ಊರಿನ ತನಕ ರಾಶಿಯಾಗಿ ನಿಂತುಕೊಂಡಿತು. ಕೇಳ್ತಾ ಇದ್ದೀರಾ? ಮುಂದೆ ಕೆಳಗಣ ನೀರು ಅರಾಬಾ ತಗ್ಗಿನಲ್ಲಿರುವ ಲವಣ ಸಮುದ್ರಕ್ಕೆ ಹರಿದು ಹೋಗ್ಬಿಡ್ತಂತೆ. ಜನರು ಯೆರಿಕೋವಿನ ಎದುರಿನಲ್ಲಿ ಹೊಳೆ ದಾಟಿದರು. ಜನರು ಯೆರಿಕೋವಿನ ಎದುರಿನಲ್ಲಿಯೇ ಹೊಳೆ ದಾಟಿದ್ರು. ಯಾಕಂದ್ರೆ ದೇವರಿಗೆ ಯೆರಿಕೋವಿನ ನೋಡ್ರಿ ಏನಂತ, ಅದು ಕಡೆ ಲೈನ್ ಓದಮ್ಮ ಇನ್ನೊಂದ್ಸಾರಿ ಮುಗಿಸ್ಕೊಳ್ಳೋಣ. ಜನರು ಯೆರಿಕೋವಿನ ಎದುರಿನಲ್ಲಿ, ಎಲ್ಲಿ ಆ ಯೆರಿಕೋವಿನ ಗೋಡೆ ಮೇಲೆ ಯಾರಿದ್ದಾರೆ? ಯೆರಿಕೋವಿನ ಗೋಡೆ ಮೇಲೆ ವೈರಿಗಳು ನಿಂತ್ಕೊಂಡಿದ್ದಾರೆ. ಅವ್ರು ಇವರನ್ನ ನೋಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಖುಷಿ. ಯಾಕೆ? ಇಲ್ಲಿವರೆಗೂ ಯಾರು ಯೋರ್ದನ್ ಹೊಳೆ ದಾಟ್ಕೊಂಡು ನಮ್ಮ ಗೋಡೆ ಮುಟ್ಟಿದ್ದಿಲ್ಲ. ಈ ಇಸ್ರಾಯೇಲ್ರು ಎಲ್ಲರಿಗಿಂತ ದೊಡ್ಡ ಹುಚ್ಚರು. ಈಗ ಸ್ವಲ್ಪ ವೈರಿ ರೀತಿಯಲ್ಲಿ ವಿಚಾರ ಮಾಡ್ರಿ. ನೀವು ಯೋರ್ದನ್ ಯೆರಿಕೋ ಗೋಡೆ ಮೇಲೆ ನಿಂತ್ಕೊಂಡು ವಿಚಾರ ಮಾಡ್ರಿ. ತಲೆ ಕೆಟ್ಟವ್ರು. ಯಾಕೆ? ಅಯ್ಯೋ, ಬುದ್ಧಿ ಇಲ್ದವ್ರು. ಯಾಕೆ? ಯೋರ್ದನ್ ಹೊಳೆ ತುಂಬಿ ದಡ ಮೀರಿ ಹರಿಯುವಾಗ ಬಂದವ್ರು ಇವರು. ಚೆನ್ನಾಗಿ ಆರಾಮೇನೋ ಬಿಲ್ ಹಿಡಿದವರು ಸಹ ಚೆನ್ನಾಗಿ ಕುರ್ಚಿ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಚಾ ಕುಡಿತಾವ್ರೆ. ಇದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರು ನೋಡ್ತಾ ಇದ್ದಂಗೆ ಕರ್ತನ ಮಂಜೂಷನ ಹೊತ್ಕೊಂಡು ಅಲ್ಲಿ ಬರ್ತಾ ಇರುವಂಥವರ ಪಾದಗಳು ಆ ನೀರನ್ನು ಮುಟ್ಟಿದ್ದೇ ತಡ ಈ ಟೀ ಕುಡಿತಾ ಇರೋರ ಕೈಯಲ್ಲಿರುವಂಥ ಕಪ್ಪು ಹಂಗೆ ಬಿದ್ದೋಯ್ತು. ಅವ್ರ ಎದೆ ಬಡ್ಕೊಳ್ಳೋದು ಅಲ್ಲೇ ನಿಂತೋಯ್ತು. ಯಾಕೆ? ಅವ್ರ ಜೀವನದಲ್ಲಿ ಕಾಣಲಾರದಂಥ ಮಹತ್ ಕಾರ್ಯವನ್ನ ವರ್ಣಿಸ್ಲಿಕ್ಕೂ ಆಗದಂಥ ಮಹತ್ ಕಾರ್ಯವನ್ನು ನೋಡ್ತಾ ಇದ್ದಾರೆ.